ಬಾಗೇಪಲ್ಲಿ ತಾಲೂಕು ಕೃಷಿ ಅಧಿಕಾರಿ ಶಂಕರಯ್ಯ ಬಿಲ್ಲೊಂದು ಮಂಜೂರು ಮಾಡಲಿಕ್ಕೆ ಗುತ್ತಿಗೆದಾರರೊಬ್ಬರಿಂದ 3 ಲಕ್ಷ ಹಣ ಒತ್ತಾಯ ಮಾಡಿದ್ದರೂ ಶನಿವಾರ ಚಿಕ್ಕಬಳ್ಳಾಪುರದಲ್ಲಿರುವ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಗೆ ಹಣ ತೆಗೆದುಕೊಂಡು ಬರುವಂತೆ ತಿಳಿಸಿದರೂ ದೂರುದಾರ 2 ಲಕ್ಷ ಹಣ ತೆಗೆದುಕೊಂಡು ಬಂದು ಕಚೇರಿಯಲ್ಲಿ ಹಣ ನೀಡುವಾಗ ಕರ್ನಾಟಕ ಪೊಲೀಸ್ ಅಧೀಕ್ಷಕರು ಕರ್ನಾಟಕ ಲೋಕಾಯುಕ್ತ ಚಿಕ್ಕಬಳ್ಳಾಪುರವರು ಮತ್ತು ಅವರ ತಂಡ ರೈಡ್ ಮಾಡಲಾಯಿತು. ಶಂಕರಯ್ಯ ಅವರನ್ನು ಕರ್ನಾಟಕ ಪೊಲೀಸ್ ಅಧೀಕ್ಷಕರು ಕರ್ನಾಟಕ ಲೋಕಾಯುಕ್ತ ಚಿಕ್ಕಬಳ್ಳಾಪುರ ಆಂಟೋನಿ ಜಾನ್ ಮತ್ತು ಅವರ ತಂಡದೊಂದಿಗೆ ರೈಡ್ ಮಾಡತೊಡಗಿದರು. ರೈಡ್ ಮಾಡುವಾಗ ಸ್ಥಳದಲ್ಲಿ ಲೋಕಾಯುಕ್ತ ಸಿಬ್ಬಂದಿಗಳಾದ ಗುರು ನಿಂಗರಾಜು, ಸತೀಶ್, ಅರುಣ್, ನಾಗರಾಜ್, ಮಂಜುಳಾ ಇದ್ದರು. ಏನಾಗುತ್ತೆ ಗೊತ್ತಾ, ಒಂದು ನಿಮಿಷ ಹೇಳೋದಿಲ್ಲ, ಮಾಹಿತಿ ಪೂರ ಮಾಹಿತಿ ಬೇಡ. ನಾನು ಐ ನಾಟ್ ಪ್ರೆಸ್ ಮೀಟ್ ನಾವು ತಗೊಂಡಿದ್ದೇನೆ. ಕಚೇರಿಯಲ್ಲಿ ಶಂಕರಯ್ಯ ಬಳಿ ಮತ್ತೊಂದು ಬ್ಯಾಗ್ ಪತ್ತೆ ಆಯಿತು. ಅಧಿಕಾರಿಗಳು ಬ್ಯಾಗಿನಲ್ಲಿ ಏನಿದೆ ಎಂದು ಪರಿಶೀಲಿಸಿದಾಗ 13 ಲಕ್ಷ ರೂಪಾಯಿ ನಗದು ಪತ್ತೆ ಆಯಿತು. ಲೋಕಾಯುಕ್ತ ಅಧಿಕಾರಿಗಳು ಶಂಕರಯ್ಯ ಅವರನ್ನು ಕಚೇರಿಯಲ್ಲಿ ವಿಚಾರಣೆ ನಡೆಸಲಾಯಿತು. ಎಲ್ಲಿಂದ ಬಂತು ಹಣ, ಯಾರಿಗೆ ನೀಡುತ್ತಿದ್ದೆ ಎಂಬ ಮಾಹಿತಿ ಕಲೆ ಹಾಕಿದ ಅಧಿಕಾರಿಗಳು ಲೋಕಾಯುಕ್ತ ಪೊಲೀಸ್ ಉಪಾಧ್ಯಕ್ಷಕರು ವೀರೇಂದ್ರ ಕುಮಾರ್ ಅವರು ಹಣ ಎಣಿಕೆ ಮಾಡಲು ಕಚೇರಿಯಿಂದ ಹಣ ಎಣಿಕೆ ಮಾಡುವ ಯಂತ್ರ ತರಿಸಿದರು. ಸಿಬ್ಬಂದಿ ಎಲ್ಲ ಸೇರಿ ಹಣ ಎಣಿಕೆ ಪ್ರಕ್ರಿಯೆ ನಡೆಯಿತು. ಆಮೇಲೆ ಕೊಡ್ತೀರಿ ಆ ಕಡೆ ಇದ್ದಾನೆ.